ನನ್ನನ್ನ ಬಿಟ್ಟರೆ ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು. ಅವರೇನೆ ಇವತ್ತು ಸಂವಿಧಾನಕ್ಕೆ, ನ್ಯಾಯಾಲಯಕ್ಕೆ ಅಪಮಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ದಿವಸ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಮತ್ತು ರಾಜ್ಯದ ಪ್ರಜಾಪ್ರತಿನಿಧಿ ನ್ಯಾಯಾಲಯ ಎರಡು ನ್ಯಾಯಾಲಯಗಳು ತನಿಖೆಯನ್ನ ನಡೆಸಬೇಕು, ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ, 2 ಸೈಟ್ಗಳನ್ನು ತೆಗೆದುಕೊಳ್ಳೋ ಜಾಗದಲ್ಲಿ 14 ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಸೈಟ್ ತೆಗೆದುಕೊಂಡಿರ್ತಕ್ಕಂಥವ್ರು ಹೊರಗಿನವರಲ್ಲ, ಒಳಗಿನವರು, ಅಂದ್ರೆ ಅವ್ರ ಕುಟುಂಬದವರೇನೆ, ಅವ್ರ ಪತ್ನಿಯವರೇ ತೆಗೆದುಕೊಂಡಿದ್ದಾರೆ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಹಾಗಾಗಿ ಇದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ತನಿಖೆಗೆ ಅಂತ ಎರಡೂ ನ್ಯಾಯಾಲಯಗಳು ಹೇಳಿದ್ದಾರೆ. ಮತ್ತು FIR ಆಯ್ತು ಅವ್ರ ಮೇಲೆ. ಯಾವ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದಾಗ ನನ್ನ ಮೇಲೇನು FIR ಆಗಿದೆಯಾ, ನನ್ನ ಮೇಲೇನು ಆರೋಪ ಇದೆಯಾ, ಇದ್ದಿದ್ದನ್ನು ನಾನು ರಾಜೀನಾಮೆ ಕೊಡ್ತಿದ್ದೆ ಅಂತ ಅನೇಕ ಸರಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಹೇಳಿದ್ದಾರೆ, ಹೊರಗಡೆನೂ ಹೇಳಿದ್ದಾರೆ. ನಿಮ್ಮ ಮೇಲೆ ಆರೋಪ ಇದೆ, FIR ಆಗಿದೆ, 2 ನ್ಯಾಯಾಲಯಗಳ ಜಡ್ಜಿಮೆಂಟ್ ಇದೆ. ಇಷ್ಟಾದ ಮೇಲೂ ಕೂಡ ಇವರು ಹೇಳ್ತಾ ಇದ್ದಾರೆ ನಾನೇನು ತಪ್ಪು ಮಾಡಿದ್ದೀನಾ ಅಂತ ಹೇಳ್ತಾ ಇದ್ದಾರೆ. ತಪ್ಪಲ್ಲದೆ ಇನ್ನೇನು ಮಾಡಿದ್ದೀರಾ? ನಿಮ್ಮ ಮೇಲೆ FIR ಆಗಿದೆ, ಎಂಕ್ವೈರಿಗೆ ಆರ್ಡರ್ ಆಗಿದೆ. ತಪ್ಪು, ವಿಪರೀತ ತಪ್ಪು ಮಾಡಿದ್ದೀರಾ. ಅಷ್ಟೇ ಅಲ್ಲ, ನೀವು ತಪ್ಪು ಮಾಡಿದ್ದೀರಿ ಅನ್ನಕ್ಕೆ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೀರಾ. ಇದಕ್ಕಿಂತ ಬೇಕಾ? ಹಾಗಾಗಿ ನಿಮಗೇನಾದ್ರು ಆತ್ಮಸಾಕ್ಷಿ ಇದ್ರೆ, ನಿಮಗೇನಾದ್ರು ನೈತಿಕತೆ ಇದ್ರೆ, ನಿಮಗೇನಾದ್ರು ಆತ್ಮ ಸಂವೇದನೆ ಇದ್ರೆ, ಆತ್ಮ ಸಾಕ್ಷಾತ್ಕಾರ ಅನ್ನೋದೇನಾದ್ರು ನಿಮ್ಗೆ ಮಾಡ್ಕೊಳ್ಳೋದಿದ್ರೆ ದಯಮಾಡಿ ಮೊದಲು ರಾಜೀನಾಮೆಯನ್ನ ಕೊಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿಲ್ಲ ಅಂದ್ರೆ 14 ಸೈಟ್ ಯಾಕೆ ವಾಪಸ್ ಕೊಟ್ರಿ? ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯ ನಿಮ್ಮ ಮೇಲೆ ತನಿಖೆಗೆ ಯಾಕೆ ಆದೇಶ ಮಾಡಿತು? 2 ನ್ಯಾಯಾಲಯಗಳು ಆದೇಶ ಮಾಡಿದ್ದಾವೆ. ಮಾಧ್ಯಮದಲ್ಲಿ ತಿಂಗಳಾನುಗಟ್ಲೆಯಿಂದ ಬರ್ತಾ ಇದೆ. ಅನ್ಯವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸ್ತಾ ಇದ್ದೀರಾ. ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಯಾಕೆ? ನೀವು ತಪ್ಪು ಮಾಡಿದ ಕಾರಣಕ್ಕೋಸ್ಕರ ನಿಮಗೆ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಪ್ರವಾಸ ಮಾಡಕ್ಕಾಗ್ತಾ ಇಲ್ಲ. ಯು ಆರ್ ಫೇಸ್ಲೆಸ್ ನೌ. ರಾಜ್ಯದ 6.5 ಕೋಟಿ ಜನರ ಎದುರುಗಡೆ ನೀವು ಮುಖ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ. ಅಷ್ಟು ದೊಡ್ಡ ತಪ್ಪುಗಳನ್ನ ಮಾಡಿದ್ದೀರಾ. ಮತ್ತೆ ಆತ್ಮಸಾಕ್ಷಿಯ ಮಾತಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಘೋರವಾಗಿ ಕಾಣಿಸುತ್ತೆ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ದೊಡ್ಡದು ಅಂತ. ನಾನು ಕೇಳ್ತೇನೆ ಸಿದ್ದರಾಮಯ್ಯ ಅವರಿಗೆ, ವಿತ್ ಇನ್ವಿಟೆಡ್ ಕಾಮಾ, ಅಂಡರ್ಲೈನ್. ಹಂಗಾದ್ರೆ ನೀವು ನ್ಯಾಯಾಲಯಗಳು ಹೇಳಿರೋದನ್ನ ತಪ್ಪು ಅಂತ ಹೇಳ್ತೀರಾ? ನಿಮಗೆ ಆತ್ಮಸಾಕ್ಷಾತ್ಕಾರ, ಆತ್ಮಸಾಕ್ಷಿ ಅಂತ ಹೇಳಿದಿರಿ. ಆದ್ರಿಂದ ನ್ಯಾಯಾಲಯಗಳ ತೀರ್ಪು ಇದು ತಪ್ಪ? ಹಂಗಾದ್ರೆ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಗೌರವ ಕೊಡಲ್ವಾ? ಯಾಕೆ ಅಂತ ಹೇಳಿದ್ರೆ ನೀವು ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ದೊಡ್ಡದು ಅಂತ ಹೇಳ್ಬಿಟ್ಟಿದ್ದೀರಾ. ಅಂದ್ರೆ ಅರ್ಥ ನೀವು ನ್ಯಾಯಾಲಯಗಳ ತೀರ್ಪನ್ನು ಒಪ್ಪೋದಿಲ್ವಾ? ಈ ಪ್ರಶ್ನೆಗಳನ್ನ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಕೇಳೋದಕ್ಕೆ ಬಯಸುತ್ತೆ. 3 ತಪ್ಪು ಅವ್ರ ಜೀವನದಲ್ಲಿ ನಾನು ಇದು ಮಾಡ್ಕೊಂಡಂಗೆ ಇದೇ ಕೆಲವೇ ವರ್ಷಗಳಲ್ಲಿ, 2 ಅಂತೂ ಈ ಒಂದು 15-20 ಈ ಒಂದು 2-3 ತಿಂಗಳಲ್ಲಿ ಹೇಗೆ ಅವರೇ ಒಪ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾನು ಹೇಳ್ತೇನೆ. ಮೊದಲನೇದು, ಟ್ಯೂಬ್ಲೈಟ್ ವಾಚ್ ಅನ್ನ ವಾಪಸ್ ಕೊಟ್ಟರು. ಕಾಂಗ್ರೆಸ್ಸಿನ ಹೈಕಮಾಂಡ್, ಇಟ್ ಈಸ್ ಹಲ್ಲು ಇಲ್ಲದ ಹೈಕಮಾಂಡ್.
ಕಾಂಗ್ರೆಸ್ಸಿನ ಹೈಕಮಾಂಡ್ ಏನಿದೆ, ಹಲ್ಲು ಇಲ್ಲದ ಹೈಕಮಾಂಡ್ ಅದು. ತಗೊಳ್ಳಿ ರಾಜೀನಾಮೆನ. ಏನೋ ಒಂದ್ ಸಣ್ಣದಿದಾದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾರಲ್ಲ, ತೆಗೆದುಕೊಳ್ಳಿ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಇಂಥ ಒಂದು ದೊಡ್ಡ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. 14 ಸೈಟ್ ಕೋರ್ಟ್ ಹೇಳಿದೆ, ಆದ್ರೆ ಒಂದು ಸ್ಟೇಟ್ಮೆಂಟ್ ಇಲ್ಲ. ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದೆ. ನಾವು ದೇವರು ಅಂತ ಪೂಜೆ ಮಾಡ್ತೀವಿ ಹಸುಗಳನ್ನ. ಸಾವರ್ಕರ್ ಆ ರೀತಿಯ ಸಂಸ್ಕೃತಿಯಿಂದ ಬಂದಂತವ್ರು. ಸಾವರ್ಕರ್ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಸಾವರ್ಕರ್ ಮಾಡಿದಂತ ಸ್ವಾತಂತ್ರ್ಯ ಆಂದೋಲನ ಇಡೀ ಜಗತ್ತೇ ಮೆಚ್ಕೊಂಡಿತ್ತು. ಜಗತ್ತಿನ ಕೋರ್ಟ್ ಅವರನ್ನ ಅರೆಸ್ಟ್ ಮಾಡಿತ್ತು. ನಮ್ಮ ಇಂಡಿಯನ್ ಕೋರ್ಟ್ ಅಲ್ಲ, ಜಗತ್ತಿನ ಕೋರ್ಟ್ ಅವರನ್ನ ಅರೆಸ್ಟ್ ಮಾಡಿತ್ತು. ಅಂತ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನ ಮಾಡ್ತಾ ಇದ್ರಲ್ಲ. ಈ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಇವರ ಬಗ್ಗೆ ಒಂದು ಚೂರ್ನು ಗೌರವ ಇಲ್ಲ. ದಿನೇಶ್ ಗುಂಡೂರಾವ್ ಅವರಿಗೆ ಮತಿಭ್ರಮಣೆಯಾಗಿರ್ಬೇಕು, ಬಹುಶಃ ಮತಿಭ್ರಮಣೆಯಾಗಿರ್ಬೇಕು ದಿನೇಶ್ ಗುಂಡೂರಾವ್ ಅವರಿಗೆ. ಹಾಗಾಗಿ ಸಾವರ್ಕರ್ ಅವರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ವೇದಿಕೆಯನ್ನ ಕಲ್ಪಿಸ್ಕೊಡ್ತೀವಿ, ಬೇಕಾದ್ರೆ ಬರ್ಲಿ ಅವರು. ಸಾವರ್ಕರ್ ಎಂತ ಹೋರಾಟವನ್ನ ಮಾಡ್ತಿದ್ರು, ಎಂತ ಸಂಘಟನೆಯನ್ನ ಇಡೀ ದೇಶದಲ್ಲಿ, ಇಂಗ್ಲೆಂಡ್ನಲ್ಲೂ ಕೂಡ ಸಾವರ್ಕರ್ ಇಂಗ್ಲೆಂಡ್ಗೆ ಹೋಗಿ ಸಂಘಟನೆಯನ್ನ ಕಟ್ಟಿದ್ರು. ಇದೆಲ್ಲವನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ಸಾವರ್ಕರ್ ಅವ್ರ ಬಗ್ಗೆ ಈ ರೀತಿ ಅವಹೇಳನವನ್ನ ಮಾಡೋದು ದಿನೇಶ್ ಗುಂಡೂರಾವ್ ಅವರಿಗೆ ಶೋಭೆ ತರೋದಲ್ಲ. ಧನ್ಯವಾದ.